ನಮ್ಮೆಲ್ಲರ ಮನೆಗಳಲ್ಲಿ ಬೆಳೆಸ್ಕೋಬಹುದು. ನಾವು ಏನೆಲ್ಲ ಆಹಾರ ತಿಂತಿದೀವಿ ಅದರಿಂದ ಏನೇ ಅಡಲ್ಟ್ರೆಂಟ್ಸ್ ನಮ್ಮ ದೇಹ ಸೇರಿದ್ರು ಮೊದಲು ಏಟ್ ತಿನ್ನುವಂತ ಅಂಗ ಏನು ಅಂದ್ರೆ ನಮ್ಮ ಲಿವರ್. ಲಿವರ್ ಏಟ್ ತಿಂದಷ್ಟು ಬೇರೆ ಯಾವ ಅಂಗಕ್ಕೂ ಏಟ್ ಬೀಳಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಏನಾಗಿದೆ ಅಂದ್ರೆ 10 ಜನರಲ್ಲಿ ನೀವು ಲಿವರ್ ಫಂಕ್ಷನ್ ಟೆಸ್ಟ್ LFT ಅಂತ ಏನ್ ಮಾಡ್ತಾರೆ ಅದ್ ಮಾಡ್ಸಿದ್ರೆ 50 to 60% ಜನರಲ್ಲಿ ಫ್ಯಾಟಿ ಲಿವರ್ ಸಿಂಡ್ರೋಮ್ ಇರುತ್ತೆ ಅಥವಾ ಏನೋ ಒಂದು ಸಮಸ್ಯೆಗಳಿರುತ್ತೆ ಲಿವರ್ ನಲ್ಲಿ. ಅದೆಲ್ಲದಕ್ಕೂ ಕಾರಣ ನಾವು ತಿಂತಾ ಇರೋ ಆಹಾರ ಮತ್ತು ನಾವು ಬದುಕ್ತಾ ಇರುವಂತ ಜೀವನ ಶೈಲಿ. ಅದನ್ನ ಸರಿಪಡಿಸೋ ಗುಣ ಈ ಗಿಡಕ್ಕಿದೆ. ಇದು ನಮ್ಮೆಲ್ಲರ ಮನೆಗಳಲ್ಲಿ ಬೆಳೆಸ್ಕೋಬಹುದು. ಕಿರ್ನೆಲ್ಲಿ ಸೊಪ್ಪು ಅಂತ ಇದು. ನೀವು ನೋಡಿದ್ರೆ ಎಲೆ ಹಿಂದೆಗಡೆ ಒಂದು ಮುತ್ತು ಪೋಣಿಸ್ದಂಗೆ ಇರುತ್ತೆ. ಇದು ಕಿರ್ನೆಲ್ಲಿ ಸೊಪ್ಪು ಅಂತ, ಸಣ್ಣ ಸಣ್ಣ ಎಲೆ. ಫೈಲಾಂಥಸ್ ನಿರೂರಿ ಅಂತ ಬೊಟಾನಿಕಲ್ ನೇಮ್ ಇದ್ರ ಹೆಸರು. ಹೀಗೆ ತಿನ್ಬೋದು, ಸ್ಯಾಲೆಡ್ಗೆ ಹಾಕೊಂಡು ತಿನ್ಬೋದು. ಅಫ್ಕೋರ್ಸ್ ನನಗಂತೂ ನನ್ನ ಮನೆಯಲ್ಲಿ ಮೇಕೆ ಅಂತಾರೆ, ಇಂಥವೆಲ್ಲ ನಾನು ಹಾಗೆ ತಿಂತೀನಿ. ಬಟ್ ನೀವು ತಿನ್ನಕ್ ಶುರು ಮಾಡಿದ್ರೆ ಅದು ಒಳ್ಳೇದು. ಇಲ್ಲ ನಾವು ಇದು ಕಷಾಯ ಮಾಡ್ಕೊಂಡು ಕುಡಿತೀವಿ ಅಂತಂದ್ರೆ ಅದನ್ನು ಮಾಡ್ಕೋಬಹುದು. ಸೊ ಕಷಾಯ ಮಾಡಿ ಒಂದು ಲೋಟ ನೀರಿಗೆ ಒಂದು 10-15 ಪುಡಿ ಎಲೆ ಹಾಕಿ ಅರ್ಧ ಲೋಟಕ್ಕೆ ಇಳಿಯುವಷ್ಟವರೆಗೂ ಕಷಾಯ ಮಾಡ್ಕೊಂಡು ಕುಡಿತಾ ಇರ್ಬೋದು. ಆಹಾರದಲ್ಲೂ ಬಳಸ್ಬೋದು. ಮಸೊಪ್ಪಿನ ಜೊತೆ ಇದನ್ನೊಂದ್ 2 ಪುಡಿ ಸೇರಿಸಿ ಅಡುಗೆ ಮಾಡ್ಬೋದು. ಸೊ ಯಾವುದೇ ರೀತಿ ಬಳಸ್ತಾ ಇದ್ರೆ ನಮ್ಮ ಲಿವರ್ ಚೆನ್ನಾಗಿರುತ್ತೆ. ಲಿವರ್ ಇಸ್ ದ ಗೇಟ್ ವೇ ಆಫ್ ಆಲ್ ದ ಡಿಸೀಸಸ್ ಅಂತಾರೆ. ಅದನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮುಂದಿಂದೆಲ್ಲ ಚೆನ್ನಾಗಿರುತ್ತೆ.